ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಅಜಾತ ಶತ್ರು, ಹೆಚ್ಡಿಕೋಟೆ ತಾಲೂಕು ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕ, ಎಲ್ಲ ವರ್ಗದ ಜನರು ಸೇರಿದಂತೆ ಎಲ್ಲ ಪಕ್ಷಗಳ ಜೊತೆ ನಿಕಟ ಸಂಬಂಧ ಹೊಂದಿದ ಮಾಜಿ ಶಾಸಕ ದಿವಂಗತ ಆರ್ ಧ್ರುವನಾರಾಯಣ್ ಅವರ ಜೊತೆಗೂಡಿ ಹಿಂದುಳಿದ ತಾಲೂಕು ಎಂಬ ಹಣಪಟ್ಟಿ ಹೋಗಲಾಡಿಸಲು ಶ್ರಮಪಟ್ಟವರು. ಅದೆಷ್ಟು ಹಳ್ಳಿಗಳ ರಸ್ತೆಗಳಿಗೆ ಡಾಂಬರ್ ಕಾಣಲು ಕಾರಣಕರ್ತರು. ಅಂತ ಮಹಾನ್ ನಾಯಕನ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಹೆಚ್ಡಿಕೋಟೆಯಲ್ಲಿ ಆಚರಿಸಲಾಯಿತು. ಹುಟ್ಟುಹಬ್ಬ ಹೇಗಿತ್ತು, ಯಾರೆಲ್ಲ ಮಾತನಾಡಿದ್ರು ಅಂತ ನೋಡುವ ಮುನ್ನ ಚಿಕ್ಕಮದು ಅವರ ರಾಜಕೀಯ ಹಾದಿಯನ್ನು ಚುಟುಕಾಗಿ ನೋಡಿಕೊಂಡು ಬರೋಣ ಬನ್ನಿ. 1978ರಲ್ಲಿ ಚಿಕ್ಕಮದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದರು. ಮೊದಲು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು. 1991ರಲ್ಲಿ ಹುಣಸೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು. 2008ರಲ್ಲಿ ಜೆಡಿಎಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 2003ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಡಿಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿದ ಚಿಕ್ಕಮದು 48,606 ಮತಗಳನ್ನು ಪಡೆದು ಜಯಬೇರಿ ಬಾರಿಸಿದರು. ಎಂಎಲ್ಎ ಆಗಿದ್ದ ವೇಳೆ ಅವರು ಮಾಡಿದ ಕಾರ್ಯಗಳನ್ನು ಇಂದಿಗೂ ಜನ ನೆನಪಿಸಿಕೊಳ್ತಾರೆ ಅಂತಾರೆ ಕಾಂಗ್ರೆಸ್ ನಾಯಕರು. ಇದೀಗ ಇವತ್ತು ನಡೆದ ಹುಟ್ಟುಹಬ್ಬದ ಆಚರಣೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇವತ್ತು ಹೆಚ್ಡಿಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮದು ಅವರ ತಂದೆ ಮಾಜಿ ಶಾಸಕ ಚಿಕ್ಕಮದು ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸರಳವಾಗಿ ಸೆಲೆಬ್ರೇಟ್ ಮಾಡಿದರು. ಚಿಕ್ಕಮದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮಿಸಿದರು. ಈ ವೇಳೆ ಮಾತಾಡಿದ ಪುರಸಭಾ ಸದಸ್ಯ ನರಸಿಂಹಮೂರ್ತಿ, ಚಿಕ್ಕಮದು ಅವರು ಜೀವಂತವಾಗಿ ಇದ್ದಿದ್ದರೆ ಇವತ್ತು ಮಂತ್ರಿಯಾಗಿ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಅಂತ ಭಾವುಕರಾದರು. ಕೋಟೆ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು, ಪಕ್ಷಾತೀತ ನಾಯಕರು, ಜಾತ್ಯತೀತ ನಾಯಕರಾದಂಥ ಮಾನ್ಯ ಶ್ರೀ ದಿವಂಗತ ಚಿಕ್ಕಮದು ಸಾಹೇಬರ ಜನ್ಮದಿನದ ಕಾರ್ಯಕ್ರಮವನ್ನು ಇವತ್ತು ನಾವು ಸರಳವಾಗಿ ಆಚರಿಸ್ತಿದ್ದೀವಿ. ನಮಗೆ ಈ ತಾಲೂಕಿನ ಶಾಪ ಏನು ಹಿಂದುಳಿದ ಹಣಪಟ್ಟಿಯನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾಗಿ ಶಾಸಕರಾಗಿ ಬಂದು ಹೋರಾಟ ಮಾಡಿ ಈ ತಾಲೂಕಿನಲ್ಲಿ ಏನಾದರೂ ಅಭಿವೃದ್ಧಿಯ ಪಥವನ್ನು ಕಂಡಂಥ ನಮ್ಮ ಯಗಡನಕೋಟೆ ತಾಲೂಕು ಅದಕ್ಕೆ ಮೂಲ ಪುರುಷರಂಥ ಮಾನ್ಯ ಚಿಕ್ಕಮದು ಸಾಹೇಬರು. ನಾವು ಅವ್ರನ್ನ ದೈಹಿಕವಾಗಿ ಕಳ್ಕೊಂಡಿದ್ರು ಕೂಡ ಇವತ್ತು ಅವರು ನಮ್ಮ ಮಾನಸಿಕವಾಗಿ ಮನೆ ಮಾತಾಗವರ ಬದುಕರ ಅಂತಕ್ಕಂಥ ಭಾವನೆಯಲ್ಲಿ ನಾವು ಇದ್ದೀವಿ. ನಂತರ ಮಾತಾಡಿದ ಚಿಕ್ಕಮದು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ರಾಜು ನಾಯ್ಕ್, ಮುಂದಿನ ದಿನಗಳಲ್ಲಿ ಚಿಕ್ಕಮದು ಅವರ ಹೆಸರಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಲು ಶಾಸಕ ಅನಿಲ್ ಚಿಕ್ಕಮದು ಅವರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಿದರು. ಹುಟ್ಟುಹಬ್ಬವನ್ನು ಶಾಸಕರು ಭಾಳ ವಿಭಿನ್ನವಾಗಿ ನಾವು ಉದ್ಯೋಗ ಮೇಳವನ್ನು ಮಾಡಿ ಒಂದು ಜನರಿಗೆ ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆಸೆ ಪಟ್ಟಿದ್ದರು. ಅವರು ಈಗ ಮೈಸೂರು ಒಂದು ಸದನದಲ್ಲಿ ಬಜೆಟ್ ಮಂಡನೆ ಇರೋದ್ರಿಂದ ಅವರು ಅಲ್ಲಿ ಹೋಗಲೇಬೇಕಾಗಿರೋದ್ರಿಂದ, ಜೊತೆಗೆ ನಮ್ಮ ಇಲ್ಲಿ ತಾಲೂಕಿನಲ್ಲಿ ಹಬ್ಬಗಳು, ಗ್ರಾಮ ದೇವತೆ ಹಬ್ಬಗಳು ಹೆಚ್ಚಾಗಿರೋದ್ರಿಂದ ಜನರಿಗೆ ತೊಂದರೆ ಕೊಡಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಮುಂದಿನ ದಿನಗಳಲ್ಲಿ ಚಿಕ್ಕಮದು ಸಾಹೇಬರು ಜೊತೆಗೆ ಧ್ರುವಣ್ಣ ಸಾಹೇಬರ ಹೆಸರಿನಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡಿ ವಿದ್ಯಾವಂತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಚಿಂತನೆಯನ್ನು ಶಾಸಕರು ಇಟ್ಕೊಂಡಿದ್ದಾರೆ. ಬಡವರು, ನಿರ್ಗತಿಕರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಚಿಕ್ಕಮದು ಅವರು ಹುಣಸೂರು ಕ್ಷೇತ್ರದ ಶಾಸಕ ಆಗಿದ್ದಾಗ 4,000 ಸಾಗುವಳಿ ಪತ್ರ ವಿತರಣೆ ಮಾಡಿದ್ರು ಅಂತ ಸಿಂಡಿಕೇಟ್ ಸದಸ್ಯರಾದ ಕೇಟ್ನಳ್ಳಿ ನಾಗರಾಜ್ ಹೇಳಿದರು. 1991ರಲ್ಲಿ ಹುಣಸೂರು ತಾಲೂಕಿನಲ್ಲಿ ಶಾಸಕರಾಗಿದ್ದಾಗ ಹುಣಸೂರು ತಾಲೂಕಿಗೆ ರೈತರಿಗೆ 4,000 ಸಾಗುವಳಿ ಪತ್ರವನ್ನು ವಿತರಣೆ ಮಾಡಿದ್ರು. ಜೊತೆಗೆ ಅಲ್ಲಿಂದ ಮುಂಚೂಣಿಗೆ ಅವರು ಬಂದ್ಬಿಟ್ರು. ಯಾವಾಗ ಜನಪರವಾದಂತಹ, ರೈತರ ಪರವಾದಂತಹ ಅವರು ಕೆಲಸವನ್ನು ಅಧಿಕಾರ ಸಿಕ್ಕಿದಾಗ ಮಾಡಿದ್ರು. ನಿರಂತರವಾಗಿ ಅಧಿಕಾರ ಇರಲಿ ಇಲ್ಲದೇನೆ ಇರಲಿ ಹೋರಾಟದ ಮುಖಾಂತರ ಅವರು ಮುಂಚೂಣಿಯಾಗಿ ಬಂದಂಥವರು ದಿವಂಗತ ಚಿಕ್ಕಮದು ಸಾಹೇಬರು. ಹಾಗಾಗಿ ಅಧಿಕಾರ ಸಿಕ್ಕಿದಾಗ ಸದನದ ಒಳಗೂ ಹೋರಾಟ ಮಾಡಿದ್ರು, ಅಧಿಕಾರ ಇಲ್ಲದೇ ಇದ್ದಾಗ ಸದನದ ಹೊರಗೂ ಕೂಡ ಹೋರಾಟವನ್ನು ಮಾಡಿ ಜನಮನ್ನಣೆಯನ್ನ ಗಳಿಸಿದ್ರು. ಒಟ್ಟಾರೆ ಬಜೆಟ್ ಅಧಿವೇಶನದಲ್ಲಿ ಶಾಸಕ ಅನಿಲ್ ಚಿಕ್ಕಮದು ಅವರು ಹಾಜರಿರುವ ಹಿನ್ನೆಲೆ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚುವ ಮೂಲಕ ದಿವಂಗತ ಚಿಕ್ಕಮದು ಅವರ ಹುಟ್ಟುಹಬ್ಬ ಆಚರಿಸಿದರು. ಈ ವೇಳೆ ಉಮೇಶ್ ನಾಗರಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೆಚ್ಡಿಕೋಟೆಯಿಂದ ಶ್ರೀಕಂಠ ಹೈರಳ್ಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.